ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನನ್ನ ಚಾನಲಲ್ಲಿ ಬರೋ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತಿನ ವ್ಲಾಗ್ನ ನಾನು ಮಧುಗಿರಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲಿಗೂ ನೀರು ಹಾಕಿ ರಂಗೋಲಿನೂ ಹಾಕಿದೆ. ಹಾಗೆ ಇವತ್ತು ಕ್ರಿಸ್ಮಸ್ ಇತ್ತಲ್ಲ, ಹುಡುಗರಿಗೂ ಸ್ಕೂಲ್ ರಜೆ ಇತ್ತು. ಇವಾಗ ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು. ಇವಾಗ ಹುಡುಗರು ರೆಡಿಯಾಗಿ ಕುತ್ಕೊಂಡಿದ್ರು. ನಾನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ನನ್ನ ಮಗಳು ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿದ್ರು. ಇವಾಗ ನಾನು ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆನೂ ಮಾಡಿದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ತುಳಸಿ ಮತ್ತು ಸಾವಂತಿಗೆ ಹೂವು ಇದ್ದು ಅವನ್ನೇ ಎಲ್ಲ ಇಟ್ಟು ಅಲಂಕಾರ ಮಾಡಿದ್ರು. ಇನ್ನು ನಾನು ಪೂಜೆ ಮಾಡಿ ಆವಾಗಲೇ ಒಂದು ಸ್ವಲ್ಪ ಬಟ್ಟೆ ಒಗ್ದಾಕಿದ್ದೆ. ಇನ್ನು ಅವನು ಎಲ್ಲ ಹಾರಾಕಿ ಇವಾಗ ಇನ್ನು ಹೊರಟ್ವಿ ದೊಡ್ಡಬಳ್ಳಾಪುರಕ್ಕೆ ಹೋಗೋಕ್ಕೆ. ಮತ್ತೆ ನಾವಿಲ್ಲಿ ಮಧುಗಿರಿಗೆ ಬರೋದು ಇನ್ನು ದಂಡಿ ಮಾರಮ್ಮ ಜಾತ್ರೆಗೆ. ಹಾಗೆ ನನ್ನ ತಂಗಿ ಮಗಳು ನಮ್ಮ ಸುಬ್ಬಿನ ಮಾತಾಡಿಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ನಮ್ಮ ಸುಬ್ಬಮ್ಮನು ಎದ್ದು ಆಟ ಆಡ್ತಾ ಇತ್ತು. ಹಾಗೆ ನಮ್ಮ ಸುಬ್ಬಿದು ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಹಾಗೆ ನನ್ನ ತಂಗಿ ಮಗ ನಿಬಿವನು ಬಾಯ್ ಮಾಡ್ತಾ ಇದ್ರು. ಅವ್ರಿಗೂ ಬಾಯ್ ಮಾಡಿ ಇಲ್ಲಿಂದ ಹೊರಟ್ವಿ. ನಾವು ಇಲ್ಲಿಂದ ಹೊರಟಾಗೆ ಆಗಲೇ ಟೈಮ್ 8:30 ಆಗಿತ್ತು. ಬರೋವಾಗ ಹಂಗೆ ಒಂದು ಸ್ವಲ್ಪ ಕೋರ್ಟು ಮತ್ತು ಬೆಟ್ಟ ಕಾಣಿಸ್ತಾ ಇತ್ತಲ್ಲ, ಅದನ್ನು ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಮಧುಗಿರಿಯಿಂದ ಇಲ್ಲೇ ಹೋಗ್ಬೇಕಾದ್ರೆ ಬೈಪಾಸಲ್ಲಿ ಪೆಟ್ರೋಲ್ ಬಂಕ್ ಐತಲ್ಲ, ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡ್ವಿ. ಹಾಗೇನು ಮತ್ತೆ ಬರೋವಾಗ ಎಲ್ಲೂ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ದೊಡ್ಡಬಳ್ಳಾಪುರಕ್ಕೆ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವಿವತ್ತು ಸ್ಕೂಲ್ ರಜಾ ಇದ್ರೂ ಇಷ್ಟು ಬೇಗ ಏನಕ್ಕೆ ರೆಡಿಯಾಗಿ ದೊಡ್ಡಬಳ್ಳಾಪುರಕ್ಕೆ ಬಂದಿತ್ತು ಅಂದರೆ ಇವತ್ತು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ಇತ್ತು. ಅಲ್ಲಿಗೆ ಹೋಗೋಣ ಅಂತ ಹೇಳಿ ಇವಾಗ ಬಂದು ಪೂಜೆ ಸಾಮಾನೆಲ್ಲ ತಗೊಂಡು ಪೂಜೆಗೆ ಏನೇನು ಬೇಕೋ ಅವೆಲ್ಲ ದೊಡ್ಡಬಳ್ಳಾಪುರದಲ್ಲೇ ತಗೊಂಡು ಇವಾಗ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ನಡೀತಾ ಇತ್ತಲ್ಲ ಅಲ್ಲಿಗೆ ಬಂದ್ವಿ. ಇಲ್ಲೇ ಬೈಕನ್ನು ಪಾರ್ಕ್ ಮಾಡಿಬಿಟ್ಟು ಇವಾಗ ಇಲ್ಲಿ ನಾಗರಕಟ್ಟೆ ಐತಲ್ಲ ಅಲ್ಲಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಜಾತ್ರೆ ಆಗಿರೋದ್ರಿಂದ ಜನ ಸ್ವಲ್ಪ ಜಾಸ್ತಿನೇ ಇದ್ರು. ನಾವಿಲ್ಲೇ ದೊಡ್ಡಬಳ್ಳಾಪುರದವ್ರು ಆಗಿರೋದ್ರಿಂದ ವರ್ಷನೂ ಅಷ್ಟೇ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಗೆ ಬರ್ತೀವಿ. ನಾವು ಚಿಕ್ಕ ಹುಡುಗರು ಇದ್ದಾಗಿಂದನೂ ಅಷ್ಟೇ ಒಂದು ವರ್ಷನೂ ಮಿಸ್ ಮಾಡ್ದಂಗೆ ಬಂದು ಇಲ್ಲೇ ಷಷ್ಠಿ ಮಾಡೋದು. ಇಲ್ಲಿ 1001 ನಾಗರ ಕಲ್ಲು ಐತಲ್ಲ, ಅಲ್ಲೇ ಎಲ್ಲರೂ ಬಂದು ಷಷ್ಠಿ ಮಾಡೋದು. ನಾನು ಒಂದು ಯಾರು ಮಾಡಿರಲ್ವಲ್ಲ ಅಂತ ನಾಗರ ಕಲ್ಲಲ್ಲೇ ಮಾಡೋದು ಯಾವಾಗಲೂ ಬಂದಾಗ್ಲೂ. ಇವಾಗ ನಾಗರ ಕಲ್ಲೆಲ್ಲ ತೊಳೆದು ಅರಿಶಿನ ಬಳಿದು ಕುಂಕುಮ ಹೂವು ಎಲ್ಲ ಇಟ್ಟು ಅಲಂಕಾರನೂ ಮಾಡಿ ಬರೋವಾಗ ಷಷ್ಠಿ ಮಾಡೋಕ್ಕೆ ಅಂತ ಹಂಗೆ ಹೊಸದೊಂದು ಸೀರೆನೂ ತಂದಿದ್ದೆ. ಸೀರೆನೂ ದೇವ್ರಿಗೆ ಇಟ್ಬಿಟ್ಟು ಹಾಗೆ ಗೆಜ್ಜೆ ಬತ್ತಿ ಎಲ್ಲ ಇಟ್ಟು ಅಲಂಕಾರ ಮಾಡಿ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಎಲ್ಲ ಇಟ್ಟು ಇನ್ನು ಪೂಜೆನೂ ಮಾಡಿದೆ. ಈ ಕಡೆ ನಂದು ಪೂಜೆ ಮಾಡಿತ್ತೆಲ್ಲ ಆಯಿತು. ಹಾಗೆ ನಮ್ಮ ಅಮ್ಮ ಮತ್ತು ನಮ್ಮ ಅಕ್ಕ ಅವರು ಬಂದಿದ್ರಲ್ಲ, ಅವರು ಇಲ್ಲಿ ವರ್ಷ ಬಂದು ಷಷ್ಠಿ ಮಾಡ್ತಾರೆ. ಅವರು ಈ ಕಡೆ ಷಷ್ಠಿ ಮಾಡ್ತಾ ಇದ್ರು. ಹಾಗೆ ನಾನು ಅವ್ರು ಪೂಜೆ ಮಾಡೋದನ್ನ ಒಂದು ಸ್ವಲ್ಪ ವಿಡಿಯೋನು ಕ್ಯಾಪ್ಚರ್ ಮಾಡ್ಕೊಂಡೆ. ನಾವು ಚಿಕ್ಕವರಿದ್ದಾಗ ನಮ್ಮ ಅಮ್ಮ ಮಾಡ್ತಾ ಇದ್ರು ಇಲ್ಲಿ ಷಷ್ಠಿನ. ನಾವು ಸುಮ್ಮನೆ ಜಾತ್ರೆಗೆ ಬಂದು ನಮ್ಮ ಅಮ್ಮನ ಜೊತೆಗೆ ಪೂಜೆ ಮಾಡಿ ಜಾತ್ರೆಯಲ್ಲಿ ಓಡಾಡ್ಕೊಂಡು ಹೋಗ್ತಾ ಇದ್ವಿ. ಮದುವೆ ಆದಮೇಲೂ ಅಷ್ಟೇ ಸುಮ್ಮನೆ ಬಂದು ಒಂದು 3 ವರ್ಷ ಹಂಗೆ ಬರೀ ಜಾತ್ರೆಗೆ ಬರೋದು ಪೂಜೆ ಮಾಡಿಸ್ಕೊಂಡು ಹೋಗೋದು ಆ ಥರ ಮಾಡ್ತಾ ಇದ್ದೆ. ಆಮೇಲೆ 4ನೇ ವರ್ಷದಿಂದ ನಾನು ಷಷ್ಠಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಇದು 10ನೇ ವರ್ಷ ನಾನು ಮಾಡ್ತಾ ಇರೋದು. 10 ವರ್ಷದಿಂದನೂ ಅಷ್ಟೇ ಸೀರೆ ಒಂದೊಂದು ವರ್ಷನೂ ಒಂದೊಂದು ಸೀರೆ ತಂದಿಟ್ಟು ಪೂಜೆ ಎಲ್ಲ ಮಾಡಿ ಷಷ್ಠಿ ಮಾಡ್ಕೊಂಡು ಬಂದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಪೂಜೆ ಎಲ್ಲ ಮಾಡಿ ಮೊದಲು ದೇವಸ್ಥಾನದ ಹತ್ರಕ್ಕೆ ಹೋದ್ವಿ. ಜನ ಜಾಸ್ತಿ ಇದ್ರು. ಇವತ್ತು ಜಾತ್ರೆ ಇರೋದ್ರಿಂದ ರಶ್ ಇತ್ತು ಜಾಸ್ತಿ. ಒಳಕ್ಕೆ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಅಲ್ಲೇ ಕೈ ಮುಕ್ಕೊಂಡು ಹಾಗೆ ರಥ ಎಳೆದಿದ್ರಲ್ಲ ಅದಕ್ಕೂ ಕೈ ಮುಗ್ದು ಇನ್ನು ಅನ್ನ ಸಂತರ್ಪಣೆ ಮಾಡ್ತಾ ಇದ್ರಲ್ಲ ಅಲ್ಲಿಗೆ ಬಂದ್ವಿ. ಇವತ್ತು ಷಷ್ಠಿ ಮಾಡಬೇಕು ಅಂತ ಬೆಳಗ್ಗೆಯಿಂದ ಒಂದು ಸ್ವಲ್ಪ ನೀರು ಕುಡ್ದಿರ್ಲಿಲ್ಲ. ಇವಾಗ ಇಲ್ಲಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ರಲ್ಲ ಅಲ್ಲಿಗೆ ಬಂದ್ವಿ. ಪ್ರಸಾದಕ್ಕೆ ಅಂತ ಹೇಳಿ ಬಿಸಿಬೇಳೆ ಬಾತು ಮತ್ತು ಪೊಂಗಲ್ಲು ಮೊಸರನ್ನ ಕೊಟ್ಟಿದ್ರು. ಎಲ್ಲ ಪ್ರಸಾದನೂ ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಟೇಸ್ಟು. ಹಾಗೆ ಇಲ್ಲಿ ಸಿಗ್ತದಲ್ಲ ದೇವಸ್ಥಾನಗಳಲ್ಲಿ ಪ್ರಸಾದ, ಆ ಥರ ಟೇಸ್ಟು ಯಾವ 5 ಸ್ಟಾರ್ ಹೋಟೆಲ್ಗಳಿಗೆ ಹೋದ್ರೂ ಈ ಥರ ರುಚಿ ಸಿಕ್ಕಲ್ಲ. ಪ್ರಸಾದನೂ ತಿಂದು ಒಂದು ಸ್ವಲ್ಪ ಹೊತ್ತು ಜಾತ್ರೆಯಲ್ಲೆಲ್ಲ ಓಡಾಡ್ಕೊಂಡು ಹಾಗೆ ಜಾತ್ರೆಯಲ್ಲಿ ಕಡಲೆಪುರಿ ಒಂದು ಸ್ವಲ್ಪ ಐಟಮ್ಗಳು ಏನೇನು ಬೇಕೋ ಅಂಥವೆಲ್ಲ ತಗೊಂಡು ಇನ್ನು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಬರೋವಾಗ ರೈಲು ಹೋಗೋದನ್ನು ಒಂದು ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ. ಬರೋವಾಗ ರೋಡ್ ಸೈಡಲ್ಲಿ ಸಪೋಟ ಇಟ್ಟಿದ್ರು. ಸಪೋಟ ಚೆನ್ನಾಗಿದ್ದು. ಹಾಗೆ ಬರೋವಾಗ ಒಂದು ಸ್ವಲ್ಪ ಸಪೋಟನೂ ತಗೊಂಡು ಇನ್ನು ಮನೆಗೆ ಬಂದ್ವಿ. ಮತ್ತೆ ಬಂದು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಮತ್ತೆ ಸಂಜೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಧುಗಿರಿಯಿಂದ ಬರೋವಾಗ ಈ ಡ್ರೆಸ್ಸೇ ಹಾಕೊಂಬಂದಿದ್ದೆ. ಮತ್ತು ದೊಡ್ಡಬಳ್ಳಾಪುರಕ್ಕೆ ಬಂದು ಷಷ್ಠಿ ಮಾಡೋಕ್ಕೆ ಹೋಗಬೇಕು ಅಂತೇಳಿ ಸ್ಯಾರಿ ಹಾಕ್ಕೊಂಡು ಆಮೇಲೆ ಘಾಟಿಗೆ ಹೋಗಿದ್ದು. ನಾನಿವತ್ತು ಜಾತ್ರೆಯಲ್ಲಿ ಹಾಕೊಂಡಿದ್ನಲ್ಲ ಆ ಸೀರೆ ಈ ಸರಿ ರಕ್ಷಾ ಬಂಧನ್ಗೆ ನಮ್ಮ ಅಣ್ಣ ಗಿಫ್ಟಾಗಿ ಕೊಟ್ಟಿದ್ದು ಸ್ಕೈ ಬ್ಲೂ ಕಲರು. ಇದೇ ಫಸ್ಟ್ ಟೈಮ್ ಹಾಕೊಂಡಿದ್ದ ಸ್ಯಾರಿನ. ಇವತ್ತು ನಾವೆಲ್ಲ ಎಲ್ಲಿಗೆ ಬಂದಿರೋದು ಅಂದರೆ ಇವತ್ತು ನಮ್ಮ ಅಮ್ಮನ ಬರ್ತಡೇ ಇತ್ತು. ಹಾಗೆ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲೇ ದೊಡ್ಡಬಳ್ಳಾಪುರದಲ್ಲಿರೋ ಸೆಲೆಬ್ರೇಷನ್ ಅಡ್ಡಕ್ಕೆ ಬಂದಿದ್ದೀವಿ. ನಮ್ಮ ಅಮ್ಮ ಯಾವತ್ತೂ ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡಿಲ್ಲ. ಇವತ್ತು ನಾವೇ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ಇಲ್ಲಿ ಕರ್ಕೊಂಬಂದಿರೋದು. ನಾವಿಲ್ಲಿ ಕರ್ಕೊಂಬರ್ತಾ ಇರೋದು ನಮ್ಮ ಅಮ್ಮಂಗೆ ಗೊತ್ತಿರಲಿಲ್ಲ. ಇಲ್ಲೇ ಗೋಬಿ ಪಾನಿಪುರಿ ಏನಾದರೂ ಹೋಗಿ ತಿನ್ಕೊಂಬರ್ರಿ ಅಂತೇಳಿ ಎಲ್ಲರನ್ನೂ ಕರ್ಕೊಂಬಂದಿದ್ದು. ಎಲ್ಲರಿಗೂ ಗೊತ್ತಿತ್ತು ಇಲ್ಲಿಗೆ ಬರೋದು, ನಮ್ಮ ಅಮ್ಮಂಗೆ ಒಬ್ರಿಗೆ ಗೊತ್ತಿರಲಿಲ್ಲ.
ಫಸ್ಟ್ ಟೈಮ್ ಅಲ್ವಾ ಬರ್ತಡೇ ಮಾಡ್ಕೊಂತ ಇರೋದು, ಸರ್ಪ್ರೈಸ್ ಆಗಿರ್ಲಿ ಅಂತ ಹೇಳ್ದಂಗೆ ಕರ್ಕೊಂಬಂದಿರೋದು. ಇವಾಗ ಸ್ಮೋಕಿ ಎಫೆಕ್ಟ್ ಆಗಿ ಇಬ್ರು ಆಚೆಯಿಂದ ನಮ್ಮ ಅಪ್ಪ ನಮ್ಮ ಅಮ್ಮ ಇಬ್ರು ನಡ್ಕೊಂಡು ಒಳಗೆ ಬಂದ್ರು. ಇಲ್ಲಿ ಸ್ಮೋಕಿ ಎಫೆಕ್ಟ್ ಆಗಿ ಒಂದ್ ಸ್ವಲ್ಪ ವಿಡಿಯೋಗಳು ಫೋಟೋಗಳು ತೆಗೆದ್ರೆ ಚೆನ್ನಾಗಿ ಬರ್ತದೆ ಅಂತೇಳಿ ಅಮ್ಮನ ಈ ತರ ಹಿಂಗ್ ತಿರುಗಿಸು ಅಂತೇಳಿ ನಾನು ಬಂದು ನಮ್ಮ ಅಪ್ಪನ ತೋರಿಸ್ತಾ ಇದ್ದೆ. ವಿಡಿಯೋಗಳು ಫೋಟೋಗಳು ಬರ್ತಡೇ ಇರ್ತದಲ್ಲ ಅವ್ರದ್ದೊಂದು ಸ್ವಲ್ಪ ವಿಡಿಯೋ ಶಾರ್ಟ್ಸ್ ತರ ಇವರೇ ಮಾಡ್ಕೊಡ್ತಾರೆ. ಇವಾಗ ಹಿಂಗ್ ತಿರುಗಿಸೋದ್ನು ಅವರು ಒಂದ್ ಸ್ವಲ್ಪ ವಿಡಿಯೋ ಮಾಡಿದ್ರು, ಹಾಗೆ ನಾನು ಒಂದ್ ಸ್ವಲ್ಪ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಯೂಟ್ಯೂಬ್ಗೆ ಅಂತ. ಒಳಗೆ ನಮ್ಮ ಅಮ್ಮನ ಎಂಟ್ರಿ ಆಗೋವಾಗೂ ಒಂದು ತಾಯಿ ಸೆಂಟಿಮೆಂಟ್ ಸಾಂಗ್ ಹಾಕಿದ್ರು, ಅದು ಚೆನ್ನಾಗಿತ್ತು. ಹಾಗೆ ಇವಾಗ ಒಂದ್ ಸ್ವಲ್ಪ ವಿಡಿಯೋಗಳು ಫೋಟೋಗಳು ಎಲ್ಲ ತೆಗ್ದಿದ್ದು ಆಯ್ತು. ಇಲ್ಲಿರೋರು ಎಲ್ಲಾರು ಇವ್ರು ನಮ್ಮ ಫ್ಯಾಮಿಲಿ. ಇವತ್ತು ಇಷ್ಟೇ ಜನ ಬಂದಿದ್ದಿತ್ತು ಇಲ್ಲಿಗೆ. ಇವತ್ತು ಜಾತ್ರೆಗೆ ಯಾರ್ಯಾರು ಬಂದಿದ್ರು ಅವ್ರು ಮಾತ್ರ ಬಂದಿರೋದು. ಹಾಗೆ ನಾನು ವಿಡಿಯೋ ಮಾಡ್ತಾ ಇದ್ನಲ್ಲ, ಆಯ್ ಮಾಡ್ರಿ ಅಂದೆ, ಎಲ್ಲರೂ ವ್ಲಾಗಿಗೆ ಆಯ್ ಮಾಡ್ತಾ ಇದ್ರು. ಬರ್ತಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯ್ತು. ಇನ್ನು ಇವಾಗ ಕೇಕ್ ಕಟ್ ಮಾಡೋ ಟೈಮು. ಡೆಕೋರೇಷನ್ ಅಷ್ಟೇ ಇಲ್ಲಿ ಬರ್ತಡೇಗೆಲ್ಲ ಚೆನ್ನಾಗಿ ಮಾಡಿದ್ರು. ಕೇಕ್ ಕಟ್ ಮಾಡೋವಾಗ ಅಪ್ಪು ಸರ್ ಸಾಂಗೇನೆ ಹಾಕ್ಸಿದ್ವಿ. ಮೌರ್ಯ ಪಿಕ್ಚರ್ ಅಲ್ಲಿ ಅವ್ರ ಅಮ್ಮನ ಬರ್ತಡೇಗೆ ಆಡ್ತಾರಲ್ಲ ಅವ್ರು ಆ ಸಾಂಗ್ಗೆ ಹಾಕ್ಸಿದ್ವಿ. ನಮ್ಮ ಅಪ್ಪನೂ ಅಷ್ಟೇ ಯಾವತ್ತು ಬರ್ತಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡಿಲ್ಲ. ಈ ಸರಿನೇ ಎಲ್ಲರೂ ಫ್ಯಾಮಿಲಿ ಅವ್ರು ಸೇರಿ 50 ವರ್ಷದ ಬರ್ತಡೇ ಮಾಡಿದ್ವಿ. 50 ವರ್ಷದ ಬರ್ತಡೇ ಮಾಡಿರೋ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ, ಅದ್ರದ್ದು ಲಿಂಕ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ರಿ. ಅಲ್ಲಿ ಆಡ್ತಾ ಇರೋ ಅಪ್ಪು ಸರ್ ಹಾಡ್ನ ಇಲ್ಲೂ ನಮ್ಮ ತಂಗಿ ಮತ್ತೆ ನಮ್ಮ ಅಕ್ಕನ ಮಕ್ಕಳು ನನ್ನ ಮಕ್ಕಳೆಲ್ಲ ಆಡ್ತಾ ಇದ್ರು. ಕೇಕನ್ನು ಕಟ್ ಮಾಡಿ ಇವಾಗ ಇಬ್ರು ತಿನ್ಸ್ಕೊಂತ ಇದ್ರು ಕೇಕ್ನ ಒಬ್ರಿಗೊಬ್ರು. ಇವಾಗ ಇವ್ರದಾದ್ಮೇಲೆ ಇವತ್ತು ಇಲ್ಲಿಗೆ ಬಂದಿರೋದ್ರಾಗೆ ದೊಡ್ಡವರು ಅಂತ ಬಂದಿದ್ದಿತ್ತು ನಮ್ಮ ಅತ್ತೆ ಮತ್ತೆ ನಮ್ಮ ಅಜ್ಜಿ, ನಮ್ಮ ಅಪ್ಪ ಅವ್ರ ಅಕ್ಕ ಮತ್ತೆ ನಮ್ಮ ಅಮ್ಮ ಅವ್ರ ಅಮ್ಮ. ಈ ತರ ಗೊತ್ತಿಲ್ದಂಗೆ ಬರ್ತಡೇ ಕರ್ಕೊಂಬಂದ್ ಮಾಡಿತ್ತು ಅವ್ರಿಗೆ ಸರ್ಪ್ರೈಸ್ ಅನ್ನಿಸ್ತಲ್ಲ. ಅದು ಅಲ್ಲದೆ ಫಸ್ಟ್ ಟೈಮ್ ಬೇರೆ ಈ ತರ ಬರ್ತಡೇ ಮಾಡ್ಕೊಂಡಿದ್ದು. ಅವರು ಒಂದ್ ಸ್ವಲ್ಪ ಎಮೋಷನಲ್ ಆದ್ರು. ಇವತ್ತು ಈ ತರ ಬರ್ತಡೇ ಸೆಲೆಬ್ರೇಷನ್ ಮಾಡಿತ್ತಂತೂ ಅವ್ರಿಗೂ ಖುಷಿ ಆಗಿತ್ತು. ಖುಷಿಗೆ ಒಂದ್ ಸ್ವಲ್ಪ ಎಮೋಷನಲ್ ಆಗೋರು ಅಷ್ಟೇ ನಮ್ಮ ಅಮ್ಮ. ಇವಾಗ ಇವ್ರಿಬ್ರು ಕೇಕ್ ಎಲ್ಲ ತಿನ್ಸಿ ಆಶೀರ್ವಾದ ಮಾಡಿ ಬಂದ್ರು. ಇವರಿಬ್ರು ಆದ್ಮೇಲೆ ಇವಾಗ ಬಂದ್ರಲ್ಲ ಇವರು ನಮ್ಮ ಅಕ್ಕ ಮತ್ತೆ ನಮ್ಮ ಬಾವ. ಇವಾಗ ಅವ್ರು ಕೇಕ್ ಕಟ್ ಮಾಡಿ ಅವರು ಕೇಕ್ ತಿನ್ನಿಸ್ತಾ ಇದ್ರು. ನಮ್ಮ ಅಮ್ಮಂಗೆ ಗೊತ್ತಿತ್ತು ಇವತ್ತು ಬರ್ತಡೇ ಅಂತ, ಆದ್ರೆ ನಾವ್ಯಾರು ಬೆಳಗ್ಗೆಯಿಂದ ಸ್ಟೇಟಸ್ಗೆಲ್ಲ ಹಾಕಿರ್ಲಿಲ್ಲ ಈ ತರ ಸರ್ಪ್ರೈಸ್ ಕೊಡೋಣ ಅಂತ. ಅವ್ರ ಖುಷಿ ನೋಡಿ ಇವತ್ತು ನಮಗೂ ಖುಷಿ ಆಯ್ತು. ಇವಾಗ ನಮ್ಮ ಅಕ್ಕ ನಮ್ಮ ಬಾವನು ಕೇಕ್ ತಿನ್ಸೋದ್ಮೇಲೆ ಇವಾಗ ನಾವು ಕೇಕ್ ತಿನ್ನಿಸ್ತಾ ಇದೀವಿ. ಈ ವಿಡಿಯೋನ್ ಮಾಡ್ಕೊಂಡಿದ್ದು ನಾನು ಡಿಸೆಂಬರ್ 25 ಅಂದ್ರೆ ಕ್ರಿಸ್ಮಸ್ ದಿನ. ಆದ್ರೆ ಈ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಹೊಸ ವರ್ಷದ ದಿನ. ಈ ವಿಡಿಯೋ ಹಾಕಕ್ ಯಾಕೆ ಇಷ್ಟು ಲೇಟ್ ಆಯ್ತು ಅಂದ್ರೆ ಈ ವಿಡಿಯೋಗೆ 2 ಸರಿ ವಾಯ್ಸ್ ಕೊಟ್ಟು 2 ಸರಿ ಎಡಿಟ್ ಮಾಡಿದ್ದೀನಿ. ಆದ್ರೂ ಯಾಕೋ ಇನ್ಶಾಟ್ ಅಲ್ಲಿ ಡೌನ್ಲೋಡ್ ಆಗ್ತಾ ಇರ್ಲಿಲ್ಲ, ಸ್ಟೋರೇಜ್ ಅಂತಾನೆ ತೋರಿಸ್ತಾ ಇತ್ತು. ನಂಗೆ 2 ಸರಿ ವಾಯ್ಸ್ ಕೊಟ್ಟು ಎಡಿಟ್ ಮಾಡಿ ವಿಡಿಯೋ ಡೌನ್ಲೋಡ್ ಆಗ್ದಂಗೆ ಸ್ಟೋರೇಜ್ ಅಂತ ತೋರಿಸ್ತಿದ್ದಕ್ಕೆ ಬೇಜಾರಾಗೋಗಿತ್ತು. ಅದಕ್ಕೆ ಇವತ್ತು ಇನ್ನೊಂದ್ಸರಿ ಇನ್ಶಾಟ್ ಎಲ್ಲ ಡಿಲೀಟ್ ಮಾಡಿ ಮತ್ತೆ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗಿನ ಕೇಕ್ ತಿನ್ನಿಸ್ತಾ ಇರೋದು ನನ್ನ ತಮ್ಮ ಆದ್ಮೇಲೆ ಮತ್ತೆ ನನ್ನ ತಂಗಿನೂ ಬಂದು ಅವರು ಕೇಕ್ ತಿನ್ನಿಸ್ತಾವ್ರೆ. ನನ್ನ ತಂಗಿನೂ ಕೇಕ್ ತಿನ್ಸಾದ್ಮೇಲೆ ಇವಾಗ ಮೊಮ್ಮಕ್ಳುಗಳು ಕೇಕ್ ತಿನ್ಸೋ ಟೈಮು. ನಮ್ಮ ಅಕ್ಕನ ಮಕ್ಳು ಮತ್ತೆ ನನ್ನ ಮಕ್ಳು ಇಬ್ರು ನಮ್ಮ ಅಪ್ಪ ನಮ್ಮ ಅಮ್ಮಂಗೆ ಕೇಕ್ ತಿನ್ನಿಸ್ತಾ ಇದ್ರು. ಇವರು ಅಷ್ಟೇ, ಅವ್ರಿಬ್ರು ಅಜ್ಜಿ ತಾತ ಅಂತ ಕೂಗಲ್ಲ. ಅವತ್ತಿಂದನು ನಾವ್ ಹೆಂಗ್ ಕೂಗ್ತೀವ ಹಂಗ ಅಪ್ಪ ಅಮ್ಮ ಅಂತಾನೆ ಕೂಗ್ ಮಾತಾಡ್ಸೋದು. ಇನ್ನು ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ಕೂಗಿದ್ರೆ ಜನ ಜಾಸ್ತಿನೇ ಬರ್ತಾರೆ. ನಾವಿವತ್ತು ಒಂದ್ ಸ್ವಲ್ಪ ಜನನೇ ಬಂದಿರೋದು. ನಮ್ಮ ಫ್ಯಾಮಿಲಿ ಇನ್ನ ದೊಡ್ಡದೇ ಐತೆ, ಒಂದ್ 14 ಜನ ಅಷ್ಟೇ ಬಂದಿರೋದು. ಇವಾಗ ಎಲ್ಲಾರ್ನು ಕೂಗ್ ಮಾಡಕ್ ಆಗ್ಲಿಲ್ಲ. ಇನ್ನು ಅವ್ರ 4 ಜನನು ಅಲ್ಲೇ ನಿಂತ್ಕೊಂಡು ಕೇಕ್ ಎಲ್ಲ ತಿನ್ಸ್ಕೊಂಡು ಹಾಗೆ ಒಂದ್ ಸ್ವಲ್ಪ ಫೋಟೋಗಳನ್ನು ತೆಗೆಸ್ಕೊಂತ ಇದ್ರು. ಈ ಸೆಲೆಬ್ರೇಷನ್ ಅಡ್ಡ ದೊಡ್ಡಬಳ್ಳಾಪುರದಲ್ಲಿ ನಮ್ಗೊಂದ್ ಸ್ವಲ್ಪ ನಿಯರ್ ಅಲ್ಲೇ ಇರೋದು. ಇಲ್ಲಿ ಬರ್ತಡೇ ಮಾಡ್ಕೊಳಕ್ಕೆ ಆನಿವರ್ಸರಿಗಳು ಸೆಲೆಬ್ರೇಟ್ ಮಾಡ್ಕೊಳಕ್ಕೆಲ್ಲ ಚೆನ್ನಾಗೈತ್ ಪ್ಲೇಸ್. ಇಲ್ಲಿ ಒಂದೇ ಹತ್ರನೇ ಒಂದ್ 5 ರಿಂದ 6 ಡೆಕೋರೇಷನ್ ಮಾಡವ್ರೆ. ಯಾವ ಕಡೆ ಬೇಕಾದ್ರೂ ನಿಂತ್ಕೊಂಡು ಕೇಕ್ ಕಟ್ ಮಾಡಿ ಫೋಟೋಗಳು ತೆಗೆಸ್ಕೊಬಹುದು. ಅಮೌಂಟ್ ಮಾತ್ರ ಎಷ್ಟು ಜನ ಹೋಗ್ತಾರೋ ಅದ್ರ ಮೇಲೆ ಡಿಪೆಂಡ್. ಕೇಕನ್ನು ಅವರೇ ಕೊಡ್ತಾರೆ, 1.5 ಅವರ್ ಟೈಮ್ ಕೊಡ್ತಾರೆ. ಸೆಲೆಬ್ರೇಷನ್ ಎಲ್ಲ ಮಾಡ್ಕೊಂಡು ಹಾಗೆ ಹಾಡುಗಳು ಹಾಕ್ತಾರೆ, ಎಂಜಾಯ್ ಮಾಡ್ಕೊಂಡ್ ಬರ್ಬೋದು. ಇವ್ರು ಯಾರೋ ಅಪ್ಪು ಸರ್ ಫ್ಯಾನ್ ಅನ್ನಿಸ್ತದೆ. ಅಪ್ಪು ಸರ್ ಫೋಟೋನು ಹಾಕಿದ್ರು. ಅಪ್ಪು ಸರ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಎಲ್ಲಾರ್ಗು ಇಷ್ಟ ಇರ್ತದೆ. ಹಾಗೆ ಅವ್ರ ಸ್ಮೈಲು ಅಷ್ಟೇ, ಅವ್ರ ಫೋಟೋನು ಅಷ್ಟೇ ಚೆನ್ನಾಗಿತ್ತು. ನನ್ನ ಮಗಂಗೂ ಅಷ್ಟೇ ಅಪ್ಪು ಸರ್ ಅಂದ್ರೆ ಇಷ್ಟ. ಅದಕ್ಕೆ ನಮ್ಮನೇಲೂ ಅಪ್ಪು ಸರ್ದೊಂದು ಫೋಟೋ ತಂದು ಇಟ್ಕೊಂಡವ್ರೆ. ಹಾಗೆ ಈ ವಿಡಿಯೋ ನೋಡ್ತಾ ಇರೋರು ಯಾರು ಅಪ್ಪು ಸರ್ ಫ್ಯಾನ್ ಇದ್ದೀರಾ ಕಮೆಂಟ್ ಮಾಡ್ರಿ. ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಎಲ್ಲ ಮುಗಿತಲ್ಲ. ಇವಾಗ ಅವ್ರಿಗೆ ಯಾವ ಹಾಡುಗಳು ಬೇಕೋ ಅವನ್ನ ಕೇಳಿ ಹಾಕಿಸ್ಕೊಂಡು ಎಲ್ಲರೂ ಡ್ಯಾನ್ಸ್ ಆಡ್ತಾ ಇದ್ರು. ನಮ್ಮನೇಲಿ ಜಾಸ್ತಿ ಡ್ಯಾನ್ಸ್ ಆಡೋದೇ ಇವ್ರು 4 ಜನ ಮತ್ತೆ ನನ್ನ ಮಗ. ಯಾವಾಗ್ಲಾದ್ರೂ ಒಂದೊಂದ್ಸರಿ ಡ್ಯಾನ್ಸ್ ಆಡ್ತಾರ ಅಷ್ಟೇ. ಇವ್ರ ಮನೆಯಲ್ಲೂ ಅಷ್ಟೇ ಹಾಡುಗಳು ಹಾಕೊಂಡು ಈ ತರ ಡ್ಯಾನ್ಸ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇರ್ತಾರೆ. ಇವ್ರು 4 ಜನಕ್ಕೂ ಡ್ಯಾನ್ಸ್ ಆಡೋದಂದ್ರೆ ಇಷ್ಟ. ಮೊದಲು ಅಪ್ಪು ಸರ್ದು ಹಾಡು ಹಾಕೊಂಡು ಅದಕ್ಕೆ ಡ್ಯಾನ್ಸ್ ಆಡಿದ್ರು. ಇವತ್ತು ರಿಲೀಸ್ ಆಗಿತ್ತಲ್ಲ ಮಾರ್ಕ್ ಪಿಕ್ಚರು ಸುದೀಪ್ ಸರ್ದು, ಆ ಹಾಡು ಹಾಕಿಸ್ಕೊಂಡು ಮಸ್ತು ಮಲೈಕ ಸಾಂಗ್ ಹಾಕಿಸ್ಕೊಂಡು ಅದಕ್ಕೂ ಡ್ಯಾನ್ಸ್ ಆಡಿರು. ಇವಾಗ ಅವಾಗಲೇ ಫೋಟೋಗಳು ವಿಡಿಯೋಗಳೆಲ್ಲ ಮಾಡಿದ್ರಲ್ಲ ಅದನ್ನೊಂದು ಸ್ವಲ್ಪ ಟಿವಿಯಲ್ಲಿ ಪ್ಲೇ ಮಾಡ್ತಿದ್ರು. ಅದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ರು. ಎಡಿಟಿಂಗ್ ಮಾಡಿ ಸಾಂಗು ಹಾಕಿ ಹಾಡು ಹಾಕಿದ್ರಲ್ಲ ಎಲ್ಲರೂ ಫ್ಯಾಮಿಲಿ ಕುತ್ಕೊಂಡು ನೋಡ್ತಾ ಇದ್ರು. ನಮ್ಮ ಅಮ್ಮ ಅಂತೂ ಇವತ್ತು ಚೆನ್ನಾಗಿ ಕಾಣ್ತಾ ಇದ್ರು ಈ ಸೀರೆಯಲ್ಲಿ. ಈ ಸೀರೆನ ಈ ಸರಿ ಗೌರಿ ಹಬ್ಬಕ್ಕೆ ನಾನೇ ಸೆಲೆಕ್ಟ್ ಮಾಡಿ ತಂದಿದ್ದು. ಇವತ್ತೇ ಫಸ್ಟ್ ಹಾಕೊಂಡಿರೋದು. ಪರ್ಪಲ್ ಕಲರ್ ಮತ್ತೆ ಗೋಲ್ಡ್ ಸಿಲ್ವರ್ ಮಿಕ್ಸ್ ಐತಿ ಸೀರೆ.
ಫ್ಯಾಮಿಲಿ ಫೋಟೋ ನಮ್ಮ ಅಪ್ಪ ನಮ್ಮ ಅಮ್ಮನ ಜೊತೆ ತೆಗ್ದಿರೋ ಫೋಟೋ ಮತ್ತು ಇನ್ನು ಸ್ಮೋಕಲ್ಲಿ ನಡ್ಕೊಂಬಂದ್ರಲ್ಲ ಆ ವಿಡಿಯೋ ಎಲ್ಲ ಸೇರಿ ಎಡಿಟಿಂಗ್ ಮಾಡಿ ಹಾಕಿದ್ರು. ಚೆನ್ನಾಗಿತ್ತು. ಅದನ್ನು ಅವರೇ ವಿಡಿಯೋ ಮಾಡಿಕೊಟ್ಟಿದ್ದು. ಅವಾಗ್ಲಿಂದ ಒಂದು 5 ಸಾಂಗಿಗೆ ಡ್ಯಾನ್ಸ್ ಮಾಡಿರು. ಇವಾಗ ಸುಸ್ತಾಗಿ ಕುಂತಿದ್ರು. ಎಡಿಟಿಂಗ್ ಮಾಡಿದ್ರಲ್ಲ ವಿಡಿಯೋನ ನೋಡ್ಕೊಂಡು ಇವಾಗ ಡಿ ಬಾಸ್ ಅವ್ರದ್ದು ಡೆವಿಲ್ ಮೂವಿ ಸಾಂಗ್ ಹಾಕಿದ್ರಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು ಆ ಹಾಡು ಹಾಕಿಸ್ಕೊಂಡು ಡ್ಯಾನ್ಸ್ ಆಡ್ತಾವ್ರೆ. ನಮ್ಮ ಮನೇಲಿ ಆ ವೀರೋ ಇಷ್ಟ ಇಲ್ಲ ಈ ವೀರೋ ಇಷ್ಟ ಇಲ್ಲ ಅಂತ ಏನಿಲ್ಲ, ಎಲ್ಲ ಕನ್ನಡ ಆಕ್ಟ್ರೆಸ್ ಪಿಕ್ಚರ್ಗಳ್ನ ಹಾಡುಗಳ್ನ ಎಲ್ಲ ನೋಡ್ತಾರೆ. ಈ ನಡುವೆ ರೀಸೆಂಟಾಗಿ ರಿಲೀಸ್ ಆಗಿರೋ ಪಿಕ್ಚರ್ಗಳ್ನ, ಕನ್ನಡ ಪಿಕ್ಚರ್ಗಳ್ನ ನೀವು ಯಾರ್ಯಾರು ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಡೆವಿಲ್ ಮತ್ತು ಮಾರ್ಕ್ 45 ಪಿಕ್ಚರ್ನ ಯಾರ್ಯಾರು ನೋಡಿದ್ದೀರಾ ಅಂತ. ಡೆವಿಲ್ ಪಿಕ್ಚರ್ದು ಈ ಸಾಂಗಿಗೆ ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡಿ ಇವಾಗ ಯಶ್ ಅವ್ರದ್ದು ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಒಂದು ಸ್ವಲ್ಪ ಹೊತ್ತು ಹಾಡು ಹಾಕಿಸ್ಕೊಂಡು ಅದಕ್ಕೂ ಡ್ಯಾನ್ಸ್ ಆಡ್ತಾ ಇದ್ರು. ಇದಾದ್ಮೇಲೆ ಗಂಗಿ ಗಂಗಿ ಅಂತ ಒಂದು ಹಾಡು ಐತಲ್ಲ, ಆ ಹಾಡು ಹಾಕಿದ್ರು. ನಮ್ಮ ಅತ್ತೆ ಹೆಸರು ಗಂಗಮ್ಮ ಅಂತ, ನಮ್ಮ ಅಪ್ಪ ಅವ್ರ ಅಕ್ಕನ ಹೆಸರು. ಇವಾಗ ಅವ್ರನ್ನ ಕರ್ಕೊಂಬಂದು ಡ್ಯಾನ್ಸ್ ಆಡ್ಸಕ್ ಹೋಗಿ ಎಲ್ಲರೂ ಎಳ್ಕೊಂಬರ್ತಾವ್ರು ನಮ್ಮ ಅತ್ತೆ ನಂಗೆ ಆಡಕ್ ಬರಲ್ಲ ಬಿಡ್ರಿ ಅಂದ್ರು ಕೇಳ್ತಾ ಇಲ್ಲ. ಇವ್ರು 5 ಜನನ ಕೈ ಹಿಡ್ಕೊಂಡು ಡ್ಯಾನ್ಸ್ ಆಡಿಸ್ತಾವ್ರೆ. ಹಂಗೂ ಹಿಂಗೂ ಮಾಡಿ ನಮ್ಮ ಅತ್ತೆನು ಎಳ್ಕೊಂಬಂದು ನಮ್ಮ ಅತ್ತೆ ಕೈಯಾಗೂ ಒಂದೆರಡು ಸ್ಟೆಪ್ ಹಾಕ್ಸಿದ್ರು ಚೆನ್ನಾಗಿ. ನಮ್ಮ ಅತ್ತೆ ಅಂತೂ ಯಾವತ್ತೂ ಡ್ಯಾನ್ಸ್ ಎಲ್ಲ ಆಡಿಲ್ಲ, ಇವತ್ತೇ ಫಸ್ಟ್ ಟೈಮ್ ಇವ್ರು ಹಿಂಗೆ ಎಳ್ಕೊಂಬಂದು ಡ್ಯಾನ್ಸ್ ಆಡಿಸ್ತಾ ಇರೋದು. ನಮ್ಮ ಅತ್ತೆ ಹೇಳ್ತಾ ಇದ್ರು, ನೋಡಿದವ್ರು ಏನಂತಾರೆ ನಾನು ಯಾವತ್ತೂ ಡ್ಯಾನ್ಸ್ ಆಡಿಲ್ಲ ಬಿಡ್ರಿ ಅಂತ. ಹಂಗೆ ನಮ್ಮ ಫ್ಯಾಮಿಲಿಯವರು ಎಲ್ಲ ಕುತ್ಕೊಂಡು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ನಮ್ಮ ಅತ್ತಿಗೆ ಅವ್ರ ತಮ್ಮ ಮತ್ತೆ ಅವ್ರ ಮಗ ಅವ್ರ ಸೊಸೆ ನಾವು ಎಲ್ಲರೂ ಇದ್ವಲ್ಲ ಅಲ್ಲೇ, ಅದಕ್ಕೆ ಒಂದು ಸ್ವಲ್ಪ ಮುಜುಗರ ಆತಿತ್ತು ಆಡೋಕ್ಕೆ. ಬೇಡ ಅಂದ್ರು ಕೇಳ್ತಿಲ್ಲ ಇವರು ನನ್ನ ಕೈಯಾಗ ಡ್ಯಾನ್ಸ್ ಆಡಿಸ್ತವ್ರೆ ಅಂತ. ಇವರು ಯಾವತ್ತೂ ಡ್ಯಾನ್ಸ್ ಆಡಿಲ್ಲ, ಇವತ್ತು ಒಂದೇ ದಿನ ಅಲ್ವಾ ಆಡ್ತಾ ಇರೋದು, ಬಾ ಎಂಜಾಯ್ ಮಾಡು ಅಂತೇಳಿ ನಮ್ಮ ಅತ್ತೆ ಕೈಯಾಗೂ ಚೆನ್ನಾಗಿ ಡ್ಯಾನ್ಸ್ ಆಡ್ತವ್ರೆ. ನಮ್ಮನ್ ಥರ ಸಾಕಿರೋದು ಅಂದ್ರೆ ಇವರೇನೆ, 2ನೇ ತಾಯಿನೇ ಅಂತ ಹೇಳ್ಬೋದು ಇವ್ರನ್ನ. ನಮ್ಮ ಅತ್ತೆನು ನಾನು ಅಷ್ಟೇ ಆಡೋದು ಹೋಗ್ರಿ ಅಂತ ಹೇಳಿ ಹೋಗಿ ಕುತ್ಕೊಂಡ್ರು. ಇವಾಗ ನಮ್ಮ ಅಜ್ಜಿನ ಕರ್ಕೊಂಬಂದು ನಮ್ಮ ಅಜ್ಜಿ ಕೈಯಾಗೂ ಡ್ಯಾನ್ಸ್ ಆಡಿಸ್ತವ್ರೆ. ನಮ್ಮ ಅಜ್ಜಿನೂ ಬರಲ್ಲ ಅಂದ್ರೆ ಕೇಳ್ತಿಲ್ಲ, ನಾವು ಹೇಳ್ಕೊಡ್ತೀವಿ ಬಾ ಅಂತ ಕರ್ಕೊಂಬಂದವ್ರೆ. ಇವರು ಅಷ್ಟೇ ಯಾವತ್ತೂ ಡ್ಯಾನ್ಸ್ ಆಡಿಲ್ಲ, ಇವತ್ತೇ ಫಸ್ಟ್ ಆಡ್ತಾ ಇರೋದು. ಅದು ಇವ್ರ ಜೊತೆಗೆ ಇವರು ಕರ್ಕೊಂಬಂದು ಆಡಿಸ್ತಾ ಇರೋದಕ್ಕೆ ಇವ್ರ ಜೊತೆಗೆ ಬಂದು ಆಡ್ತಾ ಇರೋದು ಅಷ್ಟೇ. 5 ಜನನು ಸೇರಿ ಇವರಿಬ್ರಿಗೂ ಹೇಳ್ಕೊಟ್ಟು ಇವಾಗ ಇಬ್ರು ಕೈಯಾಗೂ ಒಂದೊಂದು ಸ್ಟೆಪ್ ಹಾಕ್ಸಿ ಡ್ಯಾನ್ಸು ಆಡ್ಸಿರು. ಇವರಿಬ್ರಿಗೂ ಅಷ್ಟೇ ಇವತ್ತು ಖುಷಿ ಆಯ್ತು, ಯಾವತ್ತು ಡ್ಯಾನ್ಸ್ ಆಡ್ದಾರಲ್ಲ ಇವತ್ತು ಆಡಿದ್ದೀವಿ ಅಂತ. ಈ ವಯಸ್ಸಲ್ಲಿ ಇವರಿಬ್ರು ಇಷ್ಟು ಡ್ಯಾನ್ಸ್ ಆಡಿರೋದು ಹೆಚ್ಚು. ಇವ್ರು ಡ್ಯಾನ್ಸ್ ನಿಮ್ಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡ್ರಿ. ಇನ್ ಟೈಮು ಆಯ್ತು, ಲಾಸ್ಟಿಗೆ ಧ್ರುವ ಸರ್ಜಾ ಅವ್ರದ್ದು ಒಂದು ಸಾಂಗ್ ಹಾಕಿಸ್ಕೊಂಡು, ನನ್ನ ತಂಗಿ ಧ್ರುವ ಸರ್ಜಾ ಅವ್ರ ಅಭಿಮಾನಿ, ಅವ್ರದ್ದೊಂದು ಸಾಂಗ್ ಹಾಕಿಸ್ಕೊಂಡು ಇನ್ನು ಅದಕ್ಕೂ ಡ್ಯಾನ್ಸ್ ಆಡ್ತಾವ್ರೆ. ಇವತ್ತಿನ ಈ ವ್ಲಾಗ್ ಇಷ್ಟೇ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ.